ಸೊ ಇಲ್ಲಿ ನೋಡ್ತಾ ಇದ್ರಿ ಫಸ್ಟ್ ಆರ್ಡರ್ ಇದು. ಫಸ್ಟ್ ಆರ್ಡರ್ನ ನಾವು ಇವಾಗ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ, ಮತ್ತು ನೋಡೋದಕ್ಕೆ ಈ ರೀತಿ ಒಂದು ಪೇಜ್ ಇರುತ್ತೆ. ಅದು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದನ್ನ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನಾವಿಲ್ಲಿ ಮನೆಯಿಂದನೇ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಟೈಲರಿಂಗ್ ಬಿಸ್ನೆಸ್ ಮುಖ್ಯವಾಗಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಏನೇ ನೀವು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಮೀಶೋದಲ್ಲಿ ನಾವು ಆರ್ಡರ್ಸ್ಗಳನ್ನ ರಿಸೀವ್ ಮಾಡ್ತೀವಿ, ಮತ್ತು ಅದನ್ನ ಲೇಬ್ಲಿಂಗ್ ಹೇಗೆ ಮಾಡ್ತೀವಿ ಮತ್ತು ಪ್ಯಾಕಿಂಗ್ ಹೇಗೆ ಮಾಡ್ತೀವಿ ಅನ್ನೋದನ್ನ ಲೈವ್ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೂ ಏನಾಗುತ್ತೆ ಅಂದರೆ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಆಗುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಏನೇನು ಡೌಟ್ಸ್ಗಳಿತ್ತು ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಲ್ವಾ ನೀವು ಯಾವ ರೀತಿ ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡ್ತೀವಿ, ಯಾವ ರೀತಿ ಲೇಬಲ್ ಎಲ್ಲ ರೆಡಿ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇದ್ರ ಬಗ್ಗೆ ಸುಮಾರು ಜನರಿಗೆ ಸುಮಾರು ಥರದ ಡೌಟ್ಸ್ಗಳಿದೆ. ಇವಾಗ ನಾನು ಖುದ್ದಾಗಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲೇ. ಸೊ ಇದರಿಂದ ನಿಮಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಆಲ್ರೆಡಿ ನಾನು ಸುಮಾರು ಟೈಲರಿಂಗ್ ರಿಲೇಟೆಡು ಸುಮಾರು ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ. ನೀವು ಡಿಫ್ರೆಂಟ್ ನಿಮ್ಮದೊಂದು ಸ್ವಲ್ಪ ಕ್ರಿಯೇಟಿವಿಟಿ ಆ್ಯಡ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಮೇನ್ ಅಂತಂದರೆ ಎರಡು ರೀತಿಯ ಪ್ರಾಡಕ್ಟ್ಗಳನ್ನ ನಾವು ರೆಡಿ ಮಾಡ್ಬೋದು. ಒಂದು, ನಾವು ಮ್ಯಾನುಫ್ಯಾಕ್ಚರ್ ಹೋಲ್ಸೇಲರ್ ಹತ್ರ ತೊಗೊಂಡ್ಬಿಟ್ಟು ನೇರವಾಗಿ ನೀವು ವಿಷಯದಲ್ಲಿ ಮಾರ್ಬೋದು. ಯಾರ್ಯಾರ ಹತ್ರ ಹೆಣ್ಮಕ್ಳ ಹತ್ರ ಟೈಮ್ ಇಲ್ವೋ ಆ ಹೆಣ್ಮಕ್ಳು ಈ ಕೆಲಸ ಮಾಡ್ಬೋದು ನೀವು. ಓಕೆ, ಸೊ ನೇರವಾಗಿ ನೀವು ಅಲ್ಲಿಂದ ಮಾಲ್ ತರಿಸಿ ಮತ್ತು ಇಲ್ಲಿಂದ ಆರ್ಡರ್ಸ್ಗಳನ್ನು ಎಷ್ಟೆಷ್ಟು ಬರುತ್ತೆ ನೋಡ್ಕೊಳ್ಳಿ. ಯಾವ್ದು ಆರ್ಡರ್ ಜಾಸ್ತಿ ಬಂದಿದೆಯೋ ಪ್ರಾಡಕ್ಟು ಅದನ್ನು ಮತ್ತೆ ನೀವು ತರಿಸ್ಕೊಂಡ್ಬಿಟ್ಟು ನಂತರ ನೀವು ಇಲ್ಲಿ ಶಿಪ್ಪಿಂಗ್ನ ಮಾಡ್ತಾ ಹೋಗ್ಬೋದು. ಆ ರೀತಿ ನೀವು ಮಾಡೋಕ್ಕೆ ರೆಡಿ ಇದ್ದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಮನೆಯಿಂದ ನಾವು ಸುಮಾರು ಥರದ ಒಂದು ಟೈಲರಿಂಗ್ ಅಂದರೆ ಸ್ಟಿಚಿಂಗ್ ವರ್ಕ್ ಮಾಡಿಬಿಟ್ಟು ಬ್ಲೌಸ್ ಆಯಿತು, ಪೇಟಿಕೋಟ್ ಆಯಿತು, ಅಥವಾ ಸ್ಕ್ರಂಚೀಸ್ ಆಯಿತು, ಸುಮಾರು ಥರದ ಐಡಿಯಾಸ್ಗಳನ್ನ ನಾನು ಹೇಳಿದ್ದೆ ನನ್ನ ಚಾನಲಲ್ಲಿ. ಹಳೆ ವಿಡಿಯೋಸ್ಗಳು ನೋಡಿದರೆ ಅವುಗಳನ್ನೆಲ್ಲ ನಾವು ರೆಡಿ ಮಾಡ್ತೀವಿ ಅಂತಂದರೆ ಜಸ್ಟ್ ಪ್ರಾಡಕ್ಟ್ಗಳನ್ನ ಸ್ಯಾಂಪಲ್ಸ್ಗಳನ್ನ ಹಾಕೋದಿರುತ್ತೆ. ಸೊ ಆ ಪ್ರಾಡಕ್ಟ್ಗಳನ್ನ ಹಾಕಿ ನಂತರ ಅಲ್ಲಿಂದ ನಿಮಗೆ ಆರ್ಡರ್ಸ್ಗಳು ರಿಸೀವ್ ಆಗುತ್ತೆ. ಮೇನ್ ಮುಖ್ಯವಾಗಿ ಇವಾಗ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕಾಮೆಂಟ್ಸ್ಗಳಿಗೆ ಮೇನ್ ಉತ್ತರವನ್ನು ಕೊಡ್ತಾ ಇದ್ದೀನಿ. ತುಂಬಾ ಹೈಲೈಟ್ ಆಗಿರುವಂಥ ಕಾಮೆಂಟ್ಸ್ಗಳಿವು. ಆ್ಯಂಡ್ ಅದಲ್ಲೂ ಕೂಡ ಇವಾಗ ನಾನು ನಿಮಗೆ ಯಾವ ರೀತಿ ಆರ್ಡರ್ಸ್ಗಳು ರಿಸೀವ್ ಮಾಡ್ಕೋತೀವಿ, ಹೇಗೆ ಅದಕ್ಕೆ ನಾವು ಒಂದು ಲೇಬಲ್ ಎಲ್ಲ ನಾವು ಪ್ರಿಂಟ್ ತೊಗೋತೀವಿ, ಎಲ್ಲವನ್ನು ಕೂಡ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇದರಿಂದ ನಿಮಗೆ ಕ್ಲಿಯರ್ ಆಗುತ್ತೆ. ಫಸ್ಟಿಗೆ ನಾನು ಕಾಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದರೆ ಫಸ್ಟ್ ಕಾಮೆಂಟ್ ಬಂದಿರುವಂಥದ್ದು, ಯಾವ ರೀತಿ ನೀವು ಮೀಶೋದಲ್ಲಿ ಒಂದು GST ಇಲ್ಲದೇ ವರ್ಕನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಫಸ್ಟಿಗೆ ನಾನು ಹೇಳಬೇಕು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾದಲ್ಲಿ ಹೇಗಿದೆ ಅಂದರೆ ವಿದೌಟ್ GST ನಿಮಗೆ ವರ್ಕ್ ಮಾಡೋದಕ್ಕೆ ಅವರು ಅಲೌ ಮಾಡೋದಿಲ್ಲ. ಓಕೆ, GST ತೊಗೋಬೇಕಂದ್ರೂ ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಅಲ್ಲೊಂದು ನಿಮ್ಮ ಫಾರ್ಮ್ನ ನೀವೇ ಖುದ್ದಾಗಿ ಕೂಡ ಫಾರ್ಮ್ ಫಿಲಪ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಲ್ಲಿಂದ GST ನಂಬರ್ನ ತೊಗೋಬೋದು. ಬಟ್ ಸುಮಾರು ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೆ ಅಷ್ಟು ಓದಿರೋದಿಲ್ಲ, ಮನೇಲಿ ಕೂಡ ಸಪೋರ್ಟ್ ಇರೋದಿಲ್ಲ, ಮಕ್ಕಳು ಕೂಡ ತುಂಬ ಚಿಕ್ಕವರು, ಸುಮಾರು ಪ್ರಾಬ್ಲಮ್ಸ್ಗಳಿರುತ್ತೆ. ಅಂಥವ್ರಿಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ಹೆಣ್ಮಕ್ಳಿದ್ರೆ ಅಂಥವ್ರು ಹೇಗೆ ಮಾಡೋದು ಅಂತ ಅಂಥವ್ರಿಗೆ ಮೀಶೋ ಪ್ಲಾಟ್ಫಾರ್ಮೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮೀಶೋದಲ್ಲಿ ಯಾವುದೇ ರೀತಿ GST ಬೇಕಾಗೋದಿಲ್ಲ. ನೇರವಾಗಿ ನೀವು ಇಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಲಿಸ್ಟಿಂಗ್ ಮಾಡಿಬಿಟ್ಟು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಪ್ರೊಸೆಸ್ ಇರುವಂಥದ್ದು. ಓಕೆ, ಆ್ಯಂಡ್ ಇದರದ್ದು ಕೂಡ ಒಬ್ಬರು ನಿನ್ನೆ ಮೇ ಬಿ 2 ದಿನದಿಂದ ಕಾಮೆಂಟ್ ಮಾಡ್ತಾ ಇದ್ರೆ, ಮೇ ಬಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಬಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನನ್ನನ್ನು ಮೀಟ್ ಮಾಡೋದಕ್ಕೆ. ಸ್ನೇಹಿತರೆ, ನಾನು ಮೀಟ್ ಮಾಡೋಕ್ಕಾಗಲ್ಲ, ನಾನಿರೋದು ಡೆಲ್ಲಿಯಲ್ಲಿ. ಸೊ ಹೀಗಾಗಿ ನಾನು ಇಲ್ಲಿ ಒಂದು ತುಂಬ ವರ್ಷ ಆಯಿತು. ಆ್ಯಕ್ಚುಲಿ ನಾನು ಇವಾಗ ಡೆಲ್ಲಿಯಲ್ಲಿ ಇರೋದು ಒಂದು 13-14 ವರ್ಷ ಆಯಿತು. ಸೊ ಡೆಲ್ಲಿಯಲ್ಲಿ ಇರೋದು. ಸೊ ಹೀಗಾಗಿ ನಾನು ಕರ್ನಾಟಕಕ್ಕೆ ಬರೋದು ತುಂಬಾ ಕಡಿಮೆ. ಸೊ ಹೀಗಾಗಿ ನಾನು ಅಲ್ಲಿ ಮೀಟ್ ಆಗೋದು ಕೂಡ ಕಷ್ಟ ಆಗುತ್ತೆ. ಬಟ್ ನೋ ಪ್ರಾಬ್ಲಮ್, ನಾನು ಇಲ್ಲೇ ಕೂತ್ಕೊಂಡು ನಿಮಗೆ ಸುಮಾರು ಥರದ ಹೆಲ್ಪ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ಸುಮಾರು ಪ್ರಾಡಕ್ಟ್ಗಳು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ. ಆ ಪ್ರಾಡಕ್ಟ್ಗಳು ಏನು ಮಾಡ್ತಿದ್ದೆ, ನೇರವಾಗಿ ನಾವು ಮೀಶೋದಲ್ಲಿ ಲಿಸ್ಟಿಂಗ್ ಮಾಡೋದಕ್ಕಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ಸುಮಾರು ಇಲ್ಲಿ ಹೆಣ್ಮಕ್ಳಿಗೆ ಕಲಿಸ್ಕೊಡ್ತಾ ಇದ್ದೀವಿ. ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಬಟ್ ನಿಮಗೂ ಕೂಡ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ. ಮತ್ತು ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ನನಗೆ ನೀವು ಇದನ್ನು ಮಾಡ್ಬೋದು. ಬರುವಂಥ ದಿನದಲ್ಲಿ ನಾನು ನಿಮಗೊಂದು ಮೊಬೈಲ್ ನಂಬರ್ ಕೂಡ ಕೊಡ್ತೀನಿ, ವಾಟ್ಸಪ್ ನಂಬರ್ನ. ಸೊ ಅದರಿಂದ ನೇರವಾಗಿ ನೀವು ಹೆಣ್ಮಕ್ಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಅದು ನಂಬರ್ ಕೊಡಿ ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಮ ಹೆಸರು ಕೂಡ ಬರೀರಿ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇನ್ ಬಂದಿರೋದಂದರೆ GST ನಂಬರ್ನ ವಿದೌಟ್ GST ವರ್ಕ್ ಮಾಡ್ಬೋದಾ ಅಂತ. ಎಸ್, ಡೆಫಿನೆಟ್ಲಿ ನೀವು ಮಾಡ್ಬೋದು. ಅದನ್ನು ಹೇಗೆ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ರಿಜಿಸ್ಟ್ರೇಷನ್ ಆದಮೇಲೆ ಎಷ್ಟು ದಿನದೊಳಗಡೆ ಅಕೌಂಟ್ ವೆರಿಫೈ ಆಗುತ್ತೆ ಅಂತ. ಇಲ್ಲೊಂದು ಅಕೌಂಟ್ ಹೇಗಿರ್ತದೆ, ನಾನು ಹೇಳುವಂಥ ಪೇಜಿಗೆ ಹೋಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮದೆಲ್ಲ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ ಅಲ್ಲಿ. ಓಕೆ, ಡೀಟೇಲ್ಸ್ಗಳನ್ನ ಹಾಕಿ ಆದಮೇಲೆ ಅದು ಅಕೌಂಟ್ ವೆರಿಫೈ ಆಗೋದಕ್ಕೆ 2-3 ದಿನ ತಗೊಳುತ್ತೆ ಸ್ನೇಹಿತರೆ. 2-3 ದಿನ ಆದಮೇಲೆ ಅಕೌಂಟ್ ವೆರಿಫೈ ಆಗಿದೆ ಅಂತ ನಿಮಗೊಂದು ಮೇಲ್ ಬರುತ್ತೆ ಮೀಶೋ ಕಡೆಯಿಂದ. ಸೊ ವೆರಿಫೈ ಆಗಿದೆ ಅಂತಂದರೆ ನಂತರ ನೀವೇನು ಮಾಡಬೇಕಂದ್ರೆ ಸಿಂಪ್ಲಿ ಮಾಡಬೇಕು, ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋಕ್ಕಿಂತ ಬಿಫೋರ್ ಏನು ಮಾಡಬೇಕು ಒಂದು ಕೆಲಸ ಅಂದರೆ, ನೀವು ಫೋಟೋ ಶೂಟ್ ಮಾಡಬೇಕು ಪ್ರಾಡಕ್ಟದ್ದು. ಓಕೆ, ಲೈಕ್ ನಿಮಗೆ ನಾನು ಇಲ್ಲಿ ಫೋಟೋಸ್ಗಳು ನಿಮ್ಗೆ ಹಾಕ್ತಾ ಇದ್ದೆ, ನೋಡ್ತಾ ಇರ್ಬೋದು. ಈ ರೀತಿ ಪ್ರಾಡಕ್ಟ್ ಲಿಸ್ಟಿಂಗ್
ಮಾಡಬೇಕು. ಈ ಪ್ರಾಡಕ್ಟ್ನ ನಾನು ಇವಾಗ ರೀಸೆಂಟ್ಲಿ ಮಾಡಿರೋದು. ಸೊ ಈ ಪ್ರಾಡಕ್ಟ್ನ ಇವಾಗ ನಾವು ಮೀಶೋದಲ್ಲಿ ಸೆಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಮಲ್ಟಿಪಲ್ ಒಂದು ಪ್ರಾಡಕ್ಟ್ ಒಂದು ಡಿಫ್ರೆಂಟ್ ಕ್ಲೋತಲ್ಲಿ ಫ್ಯಾಬ್ರಿಕಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಒಂದು ಸ್ಯಾಂಪಲ್ ರೆಡಿ ಮಾಡಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇದೇ ರೀತಿ ನಾನು ಇವಾಗ ಏನು ಮಾಡ್ತೀನಿ, ಫೋಟೋ ಶೂಟ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಪ್ರಾಡಕ್ಟ್ದು. ಬಿಫೋರ್ ಯಾವಾಗ ನಾವು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಮಾಡಬೇಕು. ಸೊ ಇಲ್ಲಿ ಸುಮಾರು ಜನರಿಗೆ ಏನಾದರೂ ನಿಮಗೆ ಫೋಟೋಶೂಟ್ ಗೊತ್ತಾಗಲ್ಲ ಅಂತಂದರೆ ನೀವು ಕಾಮೆಂಟ್ ಮಾಡಿ. ಫೋಟೋಶೂಟ್ ಹೇಗೆ ಮಾಡ್ತಾರೆ ಪ್ರಾಡಕ್ಟ್ ಅಂತ ನಾನು ನಿಮಗೆ ಡೀಟೇಲ್ ಒಂದು ಪ್ರಾಕ್ಟಿಕಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಹೇಗೆ ಮಾಡ್ತೀವಿ ಅಂತ. ಯಾಕಂದರೆ ಕಸ್ಟಮರ್ಸ್ ಏನು ಇರ್ತಾರಲ್ವ, ಮೀಶೋದಲ್ಲಿ ಸುಮಾರು ಪ್ರಾಡಕ್ಟ್ಗಳು ಇವಾಗ ತುಂಬಾ ಕಾಂಪಿಟೇಷನ್ ಇದೆ. ಎಲ್ಲರೂ ಅಲ್ಲೇ ಮಾರ್ತಿರುವಂಥದ್ದು ಪ್ರಾಡಕ್ಟ್ ಹೆಚ್ಚು. ಸೊ ಏನೇ ಒಂದು ಪ್ರಾಡಕ್ಟ್ನ ನಾವು ಸರ್ಚ್ ಮಾಡಿದಾಗ ಸುಮಾರು ಥರದ ಪ್ರಾಡಕ್ಟ್ಗಳು ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಅಟ್ರಾಕ್ಟಿವ್ ಫೋಟೋ ಯಾರ್ದಿರುತ್ತೋ, ಯಾಕಂದರೆ ಕಸ್ಟಮರು ಪ್ರಾಡಕ್ಟ್ನ ಮುಟ್ಟಿ ನೋಡೋಕ್ಕಾಗಲ್ಲ. ಸೊ ಹೀಗಾಗಿ ಪ್ರಾಡಕ್ಟನ್ನು ಫೋಟೋ ನೋಡಿಬಿಟ್ಟೆ ಫೋಟೋ ಅಟ್ರಾಕ್ಟಿವ್ ಆಗಿದ್ದರೆ ಆರ್ಡರ್ಸ್ ಕೊಡ್ತಾರೆ ಅವರು. ಸೊ ಮುಖ್ಯವಾಗಿ ಇರುವಂಥದ್ದು ಫೋಟೋಶೂಟ್ ಚೆನ್ನಾಗಿಲ್ಲಪ್ಪ ಅಂತಂದರೆ ನೀವು ಅಂತಿಂತ ನಾರ್ಮಲ್ ಫೋಟೋ ಹಾಕಿದ್ದೀರಿ ಅಂದರೆ ಸೊ ಅಲ್ಲಿ ನಿಮಗೆ ಆರ್ಡರ್ಸ್ ಬರೋದು ತುಂಬ ಕಡಿಮೆ. ಸೊ ಫೋಟೋ ತುಂಬ ಅಟ್ರಾಕ್ಟಿವ್ ಆಗಿದ್ದರೆ ಸೊ ನಿಮಗೆ ಈಸಿಲಿ ನಿಮಗೆ ಆರ್ಡರ್ಸ್ಗಳು ತುಂಬ ಜಾಸ್ತಿ ಬರುತ್ತೆ. ಓಕೆನಾ, ಒಂದಾಯಿತು. ಸೊ ಹೀಗಾಗಿ ಫೋಟೋಶೂಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಡೀಟೇಲ್ ಆಗಿ ನಾನು ಒಂದು ವೀಡಿಯೋ ಮಾಡ್ತೀನಿ, ಕಾಮೆಂಟ್ ಮಾಡಿ ಮ್ಯಾಕ್ಸಿಮಮ್. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಲಿಸ್ಟಿಂಗ್ ಆದಮೇಲೆ ಒಂದು QC ಅಂತ ಹೇಳ್ಬಿಟ್ಟು ಒಂದು ಮೇನ್ ಅಂತಂದರೆ ಒಂದು ಪಾಸ್ ಆಪ್ಷನ್ ಇರುತ್ತೆ ಅಲ್ಲಿ. ಯಾವಾಗ ನಾವು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡ್ತೀವಿ ಸ್ವಲ್ಪ ವೆಯ್ಟ್ ಮಾಡಬೇಕು. ತಕ್ಷಣ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಿದ ತಕ್ಷಣ ಅದು ಲೈವ್ ಆಗೋದಿಲ್ಲ. ಓಕೆ, ಸೊ ಅಲ್ಲಿ ಏನು ಮಾಡಬೇಕು ಅಂದರೆ QC ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ತೊಗೊಳೋದಿರುತ್ತೆ, ಅದು ಪಾಸ್ ಆಪ್ಷನ್ ಅಂತ ಇರುತ್ತೆ. ಅದು ಪಾಸ್ ಆಪ್ಷನ್ ಆಗೋದಕ್ಕೆ ನಾವು ಯಾವಾಗ ಇಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಸೊ ಅಲ್ಲಿ ನಮಗೆ ತಕ್ಷಣ ಪಾಸ್ ಆಗಲಿಲ್ಲ. ಅದು ಆ್ಯಕ್ಚುಲಿ ಒಂದು 3 ರಿಂದ 4 ದಿನ ತೊಗೊಂಡಿದೆ. 3 ರಿಂದ 4 ದಿನ ಆದಮೇಲೆ ಇದು QC ಏನಿತ್ತು ಅದು ಪಾಸ್ ಆಯಿತು. ಸೊ ಪಾಸ್ ಆಗಿದೆ ಅಂತ ವೆರಿಫೈ ಆಗಿದೆ, ಬಂದಿದೆ ಅಂತ ಹೇಳ್ಬಿಟ್ಟು ಬಂತು. ನಂತರ 2-3 ದಿನದ ನಂತರ 2-3 ದಿನ ಏನಿತ್ತಲ್ವ ಅದು ಎರರೇ ತೋರಿಸ್ತಾ ಇತ್ತು. ಸೊ ಆ ರೀತಿ ಏನಾದರೂ ನಿಮ್ಗೆ ಆಗ್ತಾ ಇದ್ದರೆ ಭಯ ಪಡಕ್ಕೆ ಹೋಗ್ಬೇಡಿ, ಸ್ವಲ್ಪ ವೇಟ್ ಮಾಡಿ. ನಂತರ ತಕ್ಷಣ ನಿಮ್ಗೆ ಆರ್ಡರ್ ಬರೋದಿಲ್ಲ. ಓಕೆ, ಸೊ ಯಾವಾಗ ಪ್ರಾಡಕ್ಟ್ ನಾವು ಹಾಕ್ತೀವಿ ಅದೆಲ್ಲ QC ಎಲ್ಲ ವೆರಿಫೈ ಆಗುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಪ್ರಾಡಕ್ಟ್ ಏನಿರುತ್ತೆ ಲೈವ್ ಆಗೋದಕ್ಕೆ ಅಂದರೆ ಜನರಿಗೆ ತೋರಿಸೋದಕ್ಕೆ ಅದೊಂದು 72 ಗಂಟೆ ಆದರೂ ತೊಗೊಳುತ್ತೆ. ಓಕೆ, 72 ಗಂಟೆವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಅಕೌಂಟ್ ಮಾಡಬೇಕು. ಅಕೌಂಟ್ ವೆರಿಫೈ ಆಗಬೇಕು. ಅಕೌಂಟ್ ವೆರಿಫೈ ಆಗೋದಕ್ಕೂ ಕೂಡ 2-3 ದಿನ ಹೋಗುತ್ತೆ. ಆ್ಯಂಡ್ ಪ್ಲಸ್ ಇಲ್ಲಿ ನಿಮ್ಮದು QC ಆಗೋದಕ್ಕೂ ಕೂಡ ಒಂದು ಮೇ ಬಿ ಒಂದು 3 ರಿಂದ 4 ದಿನ ಹೋಗುತ್ತೆ. ಟೋಟಲ್ 1 ವಾರ ಆಯಿತು ಅಂತ ಅನ್ಕೊಳ್ಳೋಣ. ಸೊ ಅದಾದ ನಂತರ ನಿಮಗೆ ತಕ್ಷಣ ಒಂದು ಆರ್ಡರ್ಸ್ಗಳು ರಿಸೀವ್ ಆಗೋದಿಲ್ಲ. ಇಲ್ಲಿ ಆರ್ಡರ್ಸ್ಗಳು ಕೂಡ ಲೈವ್ ಆಗೋದಕ್ಕೆ ಒಂದು ನಿಮಗೆ ಒಂದು 3-4 ದಿನ ತೊಗೋಬೋದು ಅಥವಾ ಒಂದು 4-5 ದಿನ ತೊಗೋಬೋದು ಲೈವ್ ಆಗೋದಕ್ಕೆ. ಅಂದರೆ ಪ್ರಾಡಕ್ಟ್ ಶೋ ಆಗುತ್ತೆ ನಿಮಗೆ. ಪ್ರಾಡಕ್ಟನ್ನ ಯಾವಾಗ ಜನ ಸರ್ಚ್ ಮಾಡ್ತಾರೆ ಸೊ ಅವಾಗ ನಿಮ್ಮದು ಕೂಡ ಪ್ರಾಡಕ್ಟಲ್ಲಿ ಶೋ ಮಾಡಿಸುತ್ತೆ ಮೀಶೋ. ಓಕೆ, ಸೊ ಅವಾಗ ಯಾವಾಗ ಅದು ಶೋ ಆಗುತ್ತೆ ಅವಾಗ ಆರ್ಡರ್ಸ್ಗಳು ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆರ್ಡರ್ ಬಂದಿರೋದು ನಮಗೆ ಟೋಟಲ್ಲು 11 ದಿನ ಹಿಡಿದಿದೆ ಫಸ್ಟ್ ಆರ್ಡರ್ ಬರೋದಕ್ಕೆ. ಸೊ ಹೀಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಯಾವಾಗ ಕಸ್ಟಮರ್ ನಿಮ್ಮದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ, ಯಾವಾಗ ನಿಮ್ಮದು ರಿವ್ಯೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಫಿಲ್ಟರ್ ಹಾಕ್ತಾರೆ ಕೆಲವೊಂದು ಕಸ್ಟಮರ್ಸು, ಬೆಸ್ಟ್ ರಿವ್ಯೂ ಇರುವಂಥದ್ದು, ಒಂದು 5 ಸ್ಟಾರ್ ಕೊಟ್ಟಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಅವಾಗೆಲ್ಲ ನಿಮ್ಮದು ಮೇನ್ ಶೋ ಆಗುತ್ತೆ. ಹೀಗಾಗಿ ಪ್ರಾಡಕ್ಟ್ ಏನು ರಿವ್ಯೂ ಇರುತ್ತೆ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದು ಇವಾಗಲೇ ಫಸ್ಟಿಗೆ ಹೆಡ್ಡೇಕ್ ತೊಗೊಳಕ್ಕೆ ಹೋಗಬೇಡಿ. ಪ್ರಾಡಕ್ಟ್ ನಾನು ಹೇಳ್ತಾ ಇರೋಂಥದ್ದು ನೀವು ಯಾವಾಗ ಇಲ್ಲಿ ಲಿಸ್ಟಿಂಗ್ ಮಾಡ್ತೀರಿ ಒಳ್ಳೆ ಪ್ರಾಡಕ್ಟ್ಗಳನ್ನೇ ಮಾಡಿ ಬೆಸ್ಟ್ ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅವಾಗೇನಾಗುತ್ತೆ ರಿವ್ಯೂಸ್ ಆಟೋಮೆಟಿಕ್ಲಿ ನಿಮ್ಮದು ಜಾಸ್ತಿ ಹೋಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಏನಂತಂದರೆ ಸಿಂಪಲಾಗಿ ನಾನು ನಿಮ್ಗೆ ವೆಬ್ಸೈಟಲ್ಲಿ ತೋರಿಸ್ತೀನಿ ಯಾವ ರೀತಿ ಆರ್ಡರ್ಸ್ಗಳು ಬರುತ್ತೆ, ಯಾವ ರೀತಿ ಇಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ರೀತಿ ಲೇಬ್ಲಿಂಗ್ ಮಾಡೋದು ಅಂತ ಸ್ವಲ್ಪ ಇವಾಗ ಅಲ್ಲಿ ತೋರಿಸ್ತೀನಿ. ಯಾವಾಗ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀರಿ ಸೊ ಆವಾಗ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಯಾವಾಗ ನೀವು ಇಲ್ಲಿ ಒಂದು ಪ್ಯಾನೆಲ್ ಥರ ಇರುತ್ತೆ, ಒಂದು ಡ್ಯಾಶ್ಬೋರ್ಡ್ ಥರ ಇರುತ್ತೆ. ಇದನ್ನು ನೀವು ನಿಮ್ಮ ಮೊಬೈಲಿಂದ ಕೂಡ ಆಪ್ರೇಟ್ ಮಾಡ್ಬೋದು, ಮತ್ತು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಿಂದ ಕೂಡ ಆಪ್ರೇಟ್ ಮಾಡ್ಬೋದು. ನಿಮ್ಮ ಹತ್ರ ಮೊಬೈಲ್ ಇದ್ದರೂ ಕೂಡ ಪರವಾಗಿಲ್ಲ, ಅದರಿಂದ ಕೆಲಸ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ರಿ ಫಸ್ಟ್ ಆರ್ಡರ್ನ ನಾವು ಇವಾಗ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಆಪ್ಷನ್ ನೋಡೋಕ್ಕೆ ಸಿಗುತ್ತೆ. ಮತ್ತು ನೋಡೋದಕ್ಕೆ ಈ ರೀತಿ ಒಂದು ಪೇಜ್ ಇರುತ್ತೆ ಅದು. ಸೊ ನಿಮಗೆ ಈ ರೀತಿಯ ಆರ್ಡರ್ಸ್ಗಳು ರಿಸೀವ್ ಆಗುತ್ತೆ. ಓಕೆ, ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ತುಂಬ ಈಸಿಯಾಗಿರೋಂಥ ಪ್ರೊಸೆಸ್ ಇರುತ್ತೆ, ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಈ ರೀತಿ ಪ್ರಾಡಕ್ಟ್ಸದ್ದು ಒಂದೆಲ್ಲ ಡೀಟೇಲ್ಸ್ಗಳು ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಸೊ ಒಂದು ಆರ್ಡರ್ ಬಂದಿರುವಂಥದ್ದು ಒಂದು ಬಂದರೆ 1 ಅಂತ ತೋರಿಸುತ್ತೆ, 2 ಅಂದರೆ 2 ಅಂತ ತೋರಿಸುತ್ತೆ. ನಂತರ ಇಲ್ಲಿ ನಾವೇನು ಮಾಡ್ಬೇಕಂತಂದರೆ ಸಿಂಪ್ಲಿ ಇಲ್ಲಿ ಪ್ರಾಡಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ರೊಸೆಸಿಂಗ್ ತೋರಿಸುತ್ತದು. ಸೊ ಪ್ರೊಸೆಸಿಂಗ್ ಆದಮೇಲೆ ಸಿಂಪ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಒಂದು ಇದ್ರದ್ದು ಲೇಬಲ್ ಇರುತ್ತಲ್ಲ ಕಸ್ಟಮರ್ ಡೀಟೇಲ್ಸದ್ದು, ಸೊ ಅದರದ್ದೆಲ್ಲ ಒಂದು ಏನಾಗುತ್ತೆ ಅಂದರೆ ಒಂದು ಲೇಬಲ್ ಆಗಿ ಒಂದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ನಂತರ ನೀವೇನು ಮಾಡೋಕ್ಕಿಲ್ಲ, ಸಿಂಪ್ಲಿ ಏನು ಮಾಡ್ಬೇಕಂತಂದರೆ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಒಂದು ಲೇಬಲ್ನ ಪ್ರಿಂಟ್ ತೊಗೊಂಡ್ಬಿಟ್ಟು ಪ್ರಾಡಕ್ಟ್ ಮೇಲೆ ನೀವು ಇದನ್ನು ಹಾಕಿಬಿಟ್ಟು ನಂತರ ನೀವು ಪ್ಯಾಕಿಂಗ್ ಮಾಡಿಬಿಟ್ಟು ಪ್ರಾಡಕ್ಟ್ನ ನೀವು ರೆಡಿ ಮಾಡಿ ಇಡಬೇಕಾಗುತ್ತೆ ಅಷ್ಟೇ. ಡೆಲಿವರಿ ಬಾಯ್ ಬಂದುಬಿಟ್ಟು ಮನೆಯಿಂದನೇ ತೊಗೊಂಡು ಹೋಗ್ತಾರೆ. ತುಂಬ ಸಿಂಪಲಾಗಿರುವಂಥದ್ದು. ಒಂದೊಂದು ನಿಮಿಷಕ್ಕೆ ನೀವು ಈ ರೀತಿ ಒಂದು ಆದಾಯವನ್ನು ಸಂಪಾದನೆ ಮಾಡ್ಬೋದು. ಎಷ್ಟು ನಿಮ್ಗೆ ಆರ್ಡರ್ ಬರುತ್ತೋ ಒಂದು ಆರ್ಡರ್ಸ್ಗಳು ನೋಡ್ತಾ ಇರಲಿ ಲೇಬಲ್ನ
ಪ್ರಿಂಟೌಟ್ ತೊಗೊಳೋದಿರುತ್ತೆ. ಪ್ರಿಂಟೌಟ್ ನಿಮ್ಮ ಹತ್ರ ಪ್ರಿಂಟರ್ ಇಲ್ಲಪ್ಪ ಅಂತಂದರೆ ಹತ್ತಿರದಲ್ಲಿ ಸೈಬರ್ ಕೆಫೆಯಲ್ಲಿ ಇರುತ್ತಲ್ವ, ಪ್ರಿಂಟ್ ಎಲ್ಲ ತೆಗೆದು ಕೊಡ್ತಾರಲ್ವ, ಜೆರಾಕ್ಸ್ ಎಲ್ಲ ಮಾಡ್ಸೋಕೆ ಹೋಗ್ತೀರಿ, ಸೊ ಅಲ್ಲಿಂದ ನೀವು ಇದನ್ನು ಮಾಡಿಸ್ಬೋದಲ್ವಾ, ಸೊ ಅಲ್ಲಿಂದ ನೀವು ಇದನ್ನು ಮಾಡಿಸ್ಬೇಡಿ. ಓಕೆ, ಸ್ಟಾರ್ಟಿಂಗಲ್ಲಿ. ಸೊ ಮುಂದೆ ನಿಮಗೆ ತುಂಬ ಪ್ರಾಡಕ್ಟ್ಗಳದ್ದು ಆರ್ಡರ್ಸ್ಗಳು ಬರ್ತಾ ಇದೆ, ನಿಮ್ಗೆ ಅನಿಸ್ತಾ ಇದೆ ನಿಮಗೊಂದು ಪ್ರಿಂಟರ್ ಬೇಕು ಅಂತಂದರೆ ಆವಾಗ ತೊಗೋಬೋದು ನೀವು. ಓಕೆ, ಬಟ್ ಪ್ರಿಂಟರ್ ತೊಗೋಬೇಕಂತ ಅನ್ನೋರಿಗೆ ನಾನು ಲಿಂಕ್ ಪ್ರೊವೈಡ್ ಮಾಡಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಎಲ್ಲ ಪ್ರಾಡಕ್ಟದ್ದು ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಬೇಕಂದ್ರೆ ನೀವು ಅಲ್ಲಿಂದನೇ ಆರ್ಡರ್ ಮಾಡಿಬಿಟ್ಟು ನೋಡ್ಕೊಂಬಿಟ್ಟು ತರಿಸ್ಕೊಳ್ಳಿ. ಆ್ಯಂಡ್ ಈ ರೀತಿ ನಿಮಗೆ ನೋಡೋದಕ್ಕೆ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಇದರಿಂದಲೇ ನಿಮ್ಗೆ ಆರ್ಡರ್ಸ್ಗಳು ರಿಸೀವ್ ಆಯಿತು, ಕ್ಯಾನ್ಸಲ್ ಆಯಿತು, ಎವ್ರಿಥಿಂಗ್ ಎಲ್ಲವೂ ಕೂಡ ಇದರಿಂದ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ. ಗೂಗಲಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಚೆಕ್ ಮಾಡಬೇಕು, ಮೀಶೋ ಸೆಲ್ಲರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಹೆಸರು ಹಾಕ್ಬಿಟ್ಟು ನೀವು ಇಲ್ಲಿ ಗೂಗಲಲ್ಲಿ ಸರ್ಚ್ ಬಾರಲ್ಲಿ ಹಾಕಿದಾಗ ನಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಹೌ ಟು ರಿಜಿಸ್ಟರ್ ಆ್ಯಂಡ್ ಸೈನ್ ಅಪ್ ಆನ್ಲೈನ್ ಅಂತ ಇರುತ್ತೆ. ಸೊ ಜಸ್ಟ್ ಇಲ್ಲಿ ಫಸ್ಟ್ ಪ್ಲಾಟ್ಫಾರ್ಮಿಗೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಡೀಟೇಲ್ಸ್ಗಳು ಸಿಗುತ್ತೆ. ಈ ಡೀಟೇಲ್ಸ್ಗಳು ಏನಿದೆ ಅಲ್ವಾ, ಇದೆಲ್ಲ ಕೂಡ ಒಂದು ಯಾರ್ಯಾರ ಹತ್ರ GST ಇದೆ ನೋಡಿ ಅವರಿಗೋಸ್ಕರ ಇದು ಮೇನ್ ಮುಖ್ಯವಾಗಿರುವಂಥ ಒಂದು ಪೇಜು. ಓಕೆ, ಸೊ ಹೀಗಾಗಿ ನಾನು ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ಈ ಪೇಜಿಗೆ ಅಪ್ಲೈ ಮಾಡಿಬಿಡಿ. ಮೀಶೋ ಸಪ್ಲೈಯರ್ ಸೆಲ್ ಆನ್ ಝೀರೋ ಕಮಿಷನ್ ಅಂತಿದೆ ನೋಡಿ, ಝೀರೋ ಕಮಿಷನ್ ಮೇಲೆ ಕ್ಲಿಕ್ ಮಾಡಿ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಾಗ ಸೆಲ್ ಆನ್ಲೈನ್ ಅಂತ ಇರುತ್ತೆ, ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ಸೆಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲೊಂದು ಪೇಜ್ ಇರುತ್ತೆ, ಇದೇ ಫಾರ್ಮ್ನ ಮೇನ್ ಮುಖ್ಯವಾಗಿ ಫಾರ್ಮ್ ಫಿಲಪ್ ಮಾಡೋದಿರುತ್ತೆ. ಸ್ವಲ್ಪ ಬ್ಯಾಕ್ ಹೋಗೋಣ, ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಸೊ ಯಾವಾಗ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀರಿ, ಇಲ್ಲಿ 4 ಸ್ಟೆಪ್ ಇರುತ್ತೆ. ಫಸ್ಟ್ ಆಫ್ ಆಲ್ ಸೈನ್ ಅಪ್ ಫ್ರೀ ಅಂತ ಹೇಳಿದ್ದಾರೆ. ಇಲ್ಲಿ ಸೈನ್ ಅಪ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಇರುತ್ತೆ, ಯಾವುದೇ ರೀತಿ ಹಣ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸಿಂಪ್ಲಿ ನೀವೇನು ಮಾಡೋಕ್ಕಂದರೆ ನಿಮ್ಮ ಒಂದು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಪ್ಲಸ್ ಇಲ್ಲಿ GST ನಂಬರ್ ಇದ್ದವ್ರು GST ನಂಬರ್ ಹಾಕಬೇಕು. ಅದರ್ವೈಸ್ ಇಲ್ಲಿ ನಾನ್ GST ಇದ್ದವ್ರು ಕೂಡ ರಿಜಿಸ್ಟ್ರೇಷನ್ ಸಿಂಪ್ಲಿ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋದಲ್ಲಿ ನನ್ನ ಹತ್ರ ಇವಾಗ ಮೊಬೈಲ್ ನಂಬರು 2-3 ಇಲ್ಲ, ಬೇರೆ ಇವಾಗ ಒಂದು ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರು ತೊಗೊಂಡ್ರೆ ಆ ಮೊಬೈಲ್ ನಂಬರಿಂದ ನಾನು ನಿಮಗೆ ಅಕೌಂಟ್ ಮಾಡೋದನ್ನು ತೋರಿಸ್ತೀನಿ. ಬಟ್ ಇವಾಗ ನೀವು ಸಿಂಪ್ಲಿ ಮಾಡೋರು ಮಾಡ್ಬೋದು. ಓಕೆ, ಅಪ್ಲೋಡ್ ಯುವರ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ ನೋಡ್ತಾರೆ. ನೆಕ್ಸ್ಟ್ ಏನು ಪ್ರೊಸೆಸ್ ಇರುವಂಥದ್ದು ಪ್ರಾಡಕ್ಟ್ದು ಲಿಸ್ಟಿಂಗ್ ಮಾಡೋದಿರುತ್ತೆ, ಕ್ಯಾಟ್ಲಾಗ್ ಬರೆಯೋದಿರುತ್ತೆ, ಡಿಸ್ಕ್ರಿಪ್ಷನ್ ಬರೆಯೋದಿರುತ್ತೆ. ಸೊ ಮೇನ್ ಮುಖ್ಯವಾಗಿ ಈ ಒಂದು ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಫೋಟೋ ಶೂಟ್ ಆಗಿರಬೇಕು ಪ್ರಾಡಕ್ಟದ್ದು. ಸೊ ಇಲ್ಲಿ ನೇರವಾಗಿ ನೀವು ಇಲ್ಲಿ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ರಿಸೀವಿಂಗ್ ಆ್ಯಂಡ್ ಶಿಪ್ ಆರ್ಡರ್ಸ್ ಸಿಂಪ್ಲಿ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಿಮ್ಮದು ಪೇಮೆಂಟ್ ಏನಿರುತ್ತೆ 7 ದಿನದ ಒಳಗಡೆ ನಾವು ಕೊಡ್ತೀವಿ ಅಂತ ಹೇಳಿರುವಂಥದ್ದು. 7 ದಿನ ಯಾಕೆ ಹೋಲ್ಡ್ ಮಾಡ್ತಾ ಇದ್ದಿದ್ದು ಮೀಶೋ ಅಂತಂದರೆ 7 ದಿನದಲ್ಲಿ ಮೇ ಬಿ ಕಸ್ಟಮರ್ಸು ಪ್ರಾಡಕ್ಟ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಒಂದು ವಾಪಸ್ ಕಳಿಸ್ಬೋದು, ಬೇರೆ ಏನಾದರೂ ಇಶ್ಯೂಸ್ ಇರುತ್ತೆ. 7 ಡೇಸ್ ಇರುತ್ತಲ್ವ ಅದಕ್ಕೆ. ಹೀಗಾಗಿ 7 ಡೇಸ್ವರೆಗೂ ಆ ಹಣವನ್ನು ತಮ್ಮ ಹತ್ರ ಇಟ್ಕೊಳ್ಳುತ್ತೆ ಮೀಶೋ. ಆ್ಯಂಡ್ ಯಾವಾಗಿದ್ದು 7 ಡೇಸ್ ಕ್ರಾಸ್ ಆಗುತ್ತೋ ಆ ಬರಬೇಕಾಗಿರುವಂಥ ಹಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಯಾವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೀವು ಇಲ್ಲಿ ಕೊಟ್ಟಿರ್ತೀರಿ ರಿಜಿಸ್ಟ್ರೇಷನ್ ಟೈಮಲ್ಲಿ. ಓಕೆ, ಸೊ ಅದು ಅಲ್ಲಿ ಅದೇ ಒಂದು ಬ್ಯಾಂಕಿಗೆ ಬರುತ್ತೆ ಹಣ. ಆ್ಯಂಡ್ ಇಲ್ಲಿ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಓಕೆ, ಮೇನ್ ಮುಖ್ಯವಾಗಿ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಇದೆ. ಒಂದು ಸಾರಿ ಈ ಡೀಟೇಲ್ಸ್ಗಳು ಒಂದು ಸಾರಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ತುಂಬ ಸಿಂಪಲ್ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ಹೆಡ್ಡೇಕ್ ತೊಗೊಳಕ್ಕೆ ಹೋಗಬೇಡಿ. ಪ್ರೈಸಿಂಗ್ ಆ್ಯಂಡ್ ಕಮಿಷನ್ ಬಗ್ಗೆ ನಾನು ಇಲ್ಲಿ ಹೇಳಿದರೆ ಡಿಫ್ರೆಂಟ್ ಪ್ರಾಡಕ್ಟ್ ಮೇಲೆ ಇಂತಿಷ್ಟಂತ ಕಮಿಷನ್ ಇರುತ್ತೆ. ಮೇನ್ ಅಂತೇಳಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಫೀಸ್ ಇರೋದಿಲ್ಲ. ಆ್ಯಂಡ್ ನೋ ಕಲೆಕ್ಷನ್ ಫೀಸ್ ಅಂತ ಹೇಳಿದ್ದಾರೆ. ಯು ಕೀಪ್ 100% ಆಫ್ ದಿ ಸೇಲ್ ಪ್ರೈಸ್ ವಿತ್ ನೋ ಚಾರ್ಜಸ್ ಆನ್ ಬೋತ್ ಪೇಮೆಂಟ್ ಗೇಟ್ ವೇ ಆನ್ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಸ್ ಆನ್ ಮೀಶೋ ಅಂತ. ಇಲ್ಲಿ ಯಾವುದೇ ರೀತಿ ಅವ್ರು ಫೀಸ್ ತೊಗೋತಾ ಇಲ್ಲ, ಝೀರೋ ಪೆನಾಲ್ಟಿ. ಓಕೆ, ಯಾವುದೇ ರೀತಿ ನಿಮ್ಮ ಹತ್ರ ಪೆನಾಲ್ಟಿ ಕೂಡ ಹಾಕ್ತಾ ಇಲ್ಲ, ಅದು ಕೂಡ ಝೀರೋ ಇರುತ್ತೆ. ಸೊ ಯಾವುದೇ ರೀತಿ ನಿಮಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೂ ಹಣ ತೊಗೋತಾ ಇಲ್ಲ. ಈ ಪ್ಲ್ಯಾಟ್ಫಾರ್ಮು ಹೆಣ್ಮಕ್ಳಿಗೆ ಅಂತಲೇ ಮುಖ್ಯವಾಗಿರುವಂಥ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಯಾವ ಹೆಣ್ಮಕ್ಳು ತುಂಬ ಕಷ್ಟ ಇದ್ದೀರಿ, ಮನೇಲಿ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ, ಇಲ್ಲಿ ಜಸ್ಟ್ ನೀವು ನಾನು ಹೇಳೋ ಥರ ಮಾಡಿದ್ದೀರಿ ಅಂತಂದರೆ ನಾಳಿಂದ ಅಥವಾ ಒಂದು ನೆಕ್ಸ್ಟ್ ವೀಕೆಂಡ್ ನಿಮ್ಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ 7 ಡೇಸ್ ಸೈಕ್ಲಿಂಗ್ ಇರುತ್ತೆ. 7 ಡೇಸ್ ಪ್ರತಿ ಪ್ರಾಡಕ್ಟದ್ದು ಪ್ರತಿ ಪ್ರಾಡಕ್ಟ್ ಆರ್ಡರ್ ಬಂದಮೇಲೆ ಅದನ್ನು ಸಪ್ಲೈ ಮಾಡಿದ್ಮೇಲೆ ಪ್ರತಿ 7 ದಿನದ ನಂತರನೇ ಆ ಪ್ರಾಡಕ್ಟ್ 7 ದಿನ ಆಗಿರಬೇಕು. ಆ ನಂತರ ಅದ್ರದ್ದು ಹಣ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಸೆಕ್ಯೂರ್ ಪೇಮೆಂಟ್ ಇರುತ್ತೆ, ನಿಮ್ಮ ಅಕೌಂಟಿಗೆ ನೇರವಾಗಿ ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ. ಸಿಂಪ್ಲಿ ಶಿಪ್ಪಿಂಗ್ ಮಾಡಬೇಕು ಮತ್ತು ಮೀಶೋದವರೇ ಬಂದುಬಿಟ್ಟು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಆ್ಯಂಡ್ ಕ್ಯಾನ್ಸಲೇಷನ್ ಏನಾದರೂ ಮಾಡಿದರೆ ಸೊ ಅಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಕೆಲವೊಂದು ಇಲ್ಲಿ ಝೀರೋ ಪೆನಾಲ್ಟಿ ಇರುತ್ತೆ, ಯಾವುದೇ ರೀತಿ ನಿಮಗೆ ಪೆನಾಲ್ಟಿ ಹಾಕಲ್ಲ. ಕೆಲವೊಂದು ಪ್ಲ್ಯಾಟ್ಫಾರ್ಮಲ್ಲಿ ಝೀರೋ ಪೆನಾಲ್ಟಿ ವಸೂಲಿ ಮಾಡ್ತಾರೆ. ಓಕೆ, ಸೊ ಬಟ್ ಇಲ್ಲಿ ಯಾವುದೇ ರೀತಿ ಒಂದು ಇದನ್ನಿರೋದಿಲ್ಲ. ಮತ್ತು ರಿಟರ್ನ್ ಆ್ಯಂಡ್ ಒರಿಜಿನಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ರಿಟರ್ನ್ ಏನಾದರೂ ಪ್ರಾಡಕ್ಟ್ ಬಂದರೆ ಮತ್ತೆ ರಿಟರ್ನ್ ಮಾಡೋದಕ್ಕೂ ಕೂಡ ನಿಮಗೆ ಮೀಶೋ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಮತ್ತೊಂದು ಶಿಪ್ಪಿಂಗ್ ಆ್ಯಂಡ್ ರಿಟರ್ನ್ಸ್ ರಿಲೇಟೆಡು ನಿಮಗೆ ಕೆಲವೊಂದು ಪಾಲಿಸಿಗಳ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಝೀರೋ ಕಮಿಷನ್ ಮೇಲೆ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಮಾರ್ಬೋದು. ಇಲ್ಲಿ
ಲೋವೆಸ್ಟ್ ಶಿಪ್ಪಿಂಗ್ ಚಾರ್ಜಸ್ ನಾವು ಸ್ವಲ್ಪ ಇಂತಿಷ್ಟು ಅಂತ ಕೊಡಬೇಕಾಗುತ್ತೆ, ಮೀಶೋ ತೊಗೊಳುತ್ತೆ. ಹಾಗಂತ ಈ ಫ್ರೀಯಾಗಿ ಅವರು ಸಪ್ಲೈ ಮಾಡೋದಿಲ್ಲ ನಿಮ್ಮದು. ಇಲ್ಲಿ ಯಾವುದೇ ರೀತಿ ನಾವು ಕೊರಿಯರ್ಗೆ ಪೋಸ್ಟ್ ಆಫೀಸಿಂದ ಕೂಡ ಕಳ್ಸೋಕೆ ಹೋದರೂ ಕೂಡ ಅಲ್ಲಿ ನಾವು ಚಾರ್ಜಸ್ ಕೊಡಬೇಕಾಗುತ್ತೆ. ಅದೇ ರೀತಿ ಮೀಶೋದಲ್ಲಿ ಸ್ವಲ್ಪ ನಿಮ್ಮದು ಲೋವೆಸ್ಟ್ ಶಿಪ್ಪಿಂಗ್ ಇರುತ್ತೆ, ಲೋವೆಸ್ಟ್ ಕಡಿಮೆ ಪ್ರೈಸಲ್ಲಿ ಅವರು ಶಿಪ್ಪಿಂಗ್ ಮಾಡಿಕೊಡ್ತಾರೆ ನಿಮಗೆ. ಸೊ ಮೀಶೋದಲ್ಲಿ ಮನೆ ಬಂದು ತೊಗೊಂಡು ಹೋಗ್ತಾರೆ ಪ್ರಾಡಕ್ಟ್ನ. ಸೊ ಆ ರೀತಿ ನೀವು ಮಾಡ್ಕೋಬೋದು. ಎಲ್ಲಿ ಆಚೆ ಹೋಗೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಅಂತ ಅನ್ನೋದಿದ್ರೆ, ಮಕ್ಕಳು ಚಿಕ್ಕವರು ಇದ್ದಾರೆ ಅಂದರೆ ಈ ಒಂದು ರೀತಿ ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ ಪ್ಯಾಕಿಂಗ್ ಮಾಡಿ ಇಡೋದು ನಿಮ್ಮ ಕೆಲಸ. ಲೇಬ್ಲಿಂಗ್ ಎಲ್ಲ ಮಾಡಿಬಿಟ್ಟು ಅದನ್ನು ತೊಗೊಂಡು ಹೋಗೋದಕ್ಕೆ ಅವ್ರ ಮನೆ ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ. ಓಕೆ, ಲೇಬಲ್ ಹಚ್ಚುವಾಗೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡಿ ಹಚ್ಚಬೇಕು. ಫಸ್ಟ್ ಏನಾದರೂ ಆರ್ಡರ್ ನೀವು ಲೇಬ್ಲಿಂಗ್ ಮಾಡ್ತಾಯಿದ್ದೀರಿ ಅಂದರೆ ಹಚ್ತಾ ಇದ್ದೀರಿ ಅಂದರೆ ವೆಯ್ಟ್ ಮಾಡಿ. ಯಾವಾಗ ಇಲ್ಲಿ ಮೀಶೋದವ್ರು ಬರ್ತಾರೆ ಡೆಲಿವರಿ ಬಾಯ್ ಅವ್ರ ಹತ್ರ ಕೇಳಿಬಿಟ್ಟು, ಇರುತ್ತೆ ಅದು. ಸೊ ಹೇಗೆ ನಾವು ಇದನ್ನು ಅಟ್ಯಾಚ್ ಮಾಡಬೇಕು ಅವ್ರಿಗೆಲ್ಲ ಸ್ವಲ್ಪ ಬೇಕಂದರೆ ಹೊಸಬರಿದ್ದರೆ ಮಾಹಿತಿ ಕೇಳಿ ಅವ್ರ ಮುಂದೆನೇ ಅಟ್ಯಾಚ್ ಮಾಡಿ ನಂತರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ನಿಮಗೆ ರಿಸೀವಿಂಗ್ ಕೊಟ್ಟು ಹೋಗ್ತಾರೆ. ನಾವು ನಿಮ್ಮ ಹತ್ರ ಈ ಪ್ರಾಡಕ್ಟ್ ತೊಗೊಂಡಿದ್ದೀವಂತ ನಿಮಗೆ ಒಂದು ರಿಸೀವಿಂಗ್ ಅಂತ ಸಿಗುತ್ತೆ, ರಿಸೀವಿಂಗ್ ತೊಗೋಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಚಾರ್ಜಸ್ ಬಗ್ಗೆ ಸಿಂಪ್ಲಿ ಹೇಳಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಹೌ ಟು ಶಿಪ್ ಯುವರ್ ಆರ್ಡರ್ಸ್ ಇನ್ 3 ಸ್ಟೆಪ್ಸ್ ಅಂತ ಹೇಳಿಬಿಟ್ಟು ಪ್ರಾಡಕ್ಟ್ನ ಹೇಗೆ ನಾವು ಶಿಪ್ಪಿಂಗ್ ಮಾಡಬೇಕು ಅಂದರೆ, ಮ್ಯಾನೇಜ್ ಆ್ಯಂಡ್ ಪ್ರೊಸೆಸ್ ಯುವರ್ ಆರ್ಡರ್ ಥ್ರೂ ಮೀಶೋ ಸಪ್ಲೈ ಪ್ಯಾನಲ್. ಇಲ್ಲಿ ನಿಮಗೊಂದು ಡ್ಯಾಶ್ಬೋರ್ಡ್ ಸಿಗುತ್ತೆ, ನಾನು ತೋರಿಸಿದ್ದೀನಲ್ವ. ಆ ಡ್ಯಾಶ್ಬೋರ್ಡ್ ರೀತಿಯಿಂದ ನೋಡ್ಕೊಂಬಿಟ್ಟು ನೀವು ಅಲ್ಲಿ ಏನಂದರೆ ಆರ್ಡರ್ಸ್ಗಳನ್ನ ರಿಸೀವ್ ಮಾಡ್ತೀರಿ. ಪ್ಯಾಕ್ ಯುವರ್ ಆರ್ಡರ್ಸ್ ಆ್ಯಂಡ್ ಕೀಪ್ ದಿಟ್ ರೆಡಿ ಟು ಪಿಕಪ್. ಅಂದರೆ ಇಲ್ಲಿ ಯಾರು ತೊಗೊಳಕ್ಕೆ ಹೋಗಿ ಬರ್ತಾರೆ ಅವ್ರು ಬರೋಕ್ಕಿಂತ ಮುಂಚೆ ನೀವು ಪ್ರಾಡಕ್ಟ್ ಮಟೀರಿಯಲ್ನ ಪ್ಯಾಕ್ ಮಾಡಿ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅವ್ರು ಬಂದು ತೊಗೊಂಡೋಗ್ತಾರೆ. ಹ್ಯಾಂಡ್ ಓವರ್ ದಿ ಪ್ರಾಡಕ್ಟ್ ಟು ಮೀಶೋ ಡೆಲಿವರಿ ಬಾಯ್. ಓಕೆ, ಸೊ ಡೆಲಿವರಿ ಪಾರ್ಟ್ನರ್. ಸೊ ಮನೆ ಬಂದವ್ರು ಏನು ಮಾಡ್ತಾರೆ, ನಿಮ್ಮ ಪ್ರಾಡಕ್ಟ್ಗಳನ್ನ ಅವ್ರು ತೊಗೊತಾರೆ. ಅವರ್ ಲಾಜಿಸ್ಟಿಕ್ ಇಲ್ಲಿ ನೋಡಿ, ಅವರ್ ಲಾಜಿಸ್ಟಿಕ್ ಪಾರ್ಟ್ನರ್ ವಿಲ್ ಪಿಕ್ ಅಪ್ ದಿ ಆರ್ಡರ್ ಫ್ರಮ್ ಯುವರ್ ಪಿಕಪ್ ಅಡ್ರೆಸ್ ಆ್ಯಂಡ್ ಡೆಲಿವರ್ ಇಟ್ ಡೈರೆಕ್ಟ್ಲಿ ಟು ಕಸ್ಟಮರ್. ನೇರವಾಗಿ ಡೆಲಿವರಿ ಬಾಯ್ ಮನೆ ಬರ್ತಾರೆ, ನಿಮ್ಮ ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾರೆ. ಓಕೆನಾ. ಸೊ ಇಲ್ಲಿ ಡೋಂಟ್ ಹ್ಯಾವ್ ಅ GST ಅಂತ ಇದೆ. ಲಾಸ್ಟ್ ಟೈಮ್ ನೋಡ್ತಿದ್ರೆ ನಿಮ್ಮ ಹತ್ರ GST ಇಲ್ಲ ಅಂತಂದರೆ ಯಾವುದೇ ರೀತಿ ಚಿಂತೆ ಬೇಡ ಅಂತ ಹೇಳಿರುವಂಥದ್ದು. ಎಲ್ಲರೂ ಕೂಡ ಇಲ್ಲಿ ನೀವು ಮಾರ್ಬೋದು ನಿಮ್ಮ ಪ್ರಾಡಕ್ಟ್ಗಳನ್ನ. ಓಕೆ, ಆ್ಯಂಡ್ ಇಲ್ಲಿ ರಿಜಿಸ್ಟರ್ ನಾವು ಕ್ಲಿಕ್ ಮಾಡಬೇಕು. ಸಿಂಪ್ಲಿ ಏನು ಮಾಡಬೇಕಾಗಿಲ್ಲ, ಈ ಪೇಜಿಗೆ ಬರ್ತೀರಾ. ಇಲ್ಲಿ ಆಲ್ರೆಡಿ ನನ್ನ ಅಕೌಂಟ್ ಕ್ರಿಯೇಟ್ ಆಗಿರುವಂಥದ್ದು, ಹೀಗಾಗಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇಲ್ಲ. ಬಟ್ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಿಮ್ಮ ಮಾಡಿ ತೋರಿಸ್ತೀನಿ. ಬೇರೆ ಮೊಬೈಲ್ ನಂಬರಿಂದ ಇರುವಂಥ ಮೊಬೈಲ್ ನಂಬರ್ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಇರುವಂಥದ್ದು, ಹೀಗಾಗಿ ಇಲ್ಲಿ ಜಸ್ಟ್ ನಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮದೊಂದು ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಹಾಕಬೇಕು. ನಂತರ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ರೆಗ್ಯುಲರ್ ಆ್ಯಂಡ್ ಕಾಂಪೋಸಿಷನ್ GST ಸೆಲ್ಲರ್ ಅಂತ ಹೇಳಿ. ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಫಾರ್ ನಾನ್ GST ಸೆಲ್ಲರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಒಂದು GST ಇಲ್ಲದು ಕೂಡ ನೀವು ಇಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಮಾತುಗಳನ್ನ ನೆನ್ಪಿಟ್ಕೊಳ್ಳಿ. ಒಂದು, ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಬೇಕಾಗುತ್ತೆ, ಬ್ಯಾಂಕ್ ಡೀಟೇಲ್ಸು, ಪ್ಯಾನ್ ಕಾರ್ಡ್ ಡೀಟೇಲು, ಆಧಾರ್ ಕಾರ್ಡ್ ಅವನ್ನೆಲ್ಲ ಇಟ್ಕೊಳ್ಳಿ ಮೊದಲು. ಆ್ಯಂಡ್ ಪ್ಲಸ್ ಇಲ್ಲಿ ಪ್ರಾಡಕ್ಟ್ದು ಬಿಫೋರ್ ಇದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋಕ್ಕಿಂತ ಮುಂಚೆನೇ ಪ್ರಾಡಕ್ಟ್ ಫೋಟೋ ಶೂಟ್ ಮಾಡಿ ಇಟ್ಕೊಳ್ಳಿ, ಬೆಸ್ಟ್ ಫೋಟೋಸ್ಗಳನ್ನು. ಓಕೆ, ಒಂದೇ ಸಾರಿ 10 ಪ್ರಾಡಕ್ಟ್ಗಳನ್ನ ಲಿಸ್ಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗ್ತೀರಾ. 1-2 ಲಿಸ್ಟಿಂಗ್ ಮಾಡಿ, ಗೊತ್ತಾಗುತ್ತೆ ಒಂದು ಐಡಿಯಾ. ಇನ್ನೂ ಬೆಟರ್ ಫೋಟೋ ಹೇಗೆ ಕ್ಲಿಕ್ ಮಾಡ್ಬೋದು ಅಂತ ಸ್ವಲ್ಪ ಐಡಿಯಾ ತೊಗೊಂಡು ಚೆನ್ನಾಗಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಾ ಡೈಲಿ ನೀವು ಏನು ಮಾಡ್ಕೊಂಡ್ರೆ ಇದನ್ನು ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು. ಅಂದೇ ಪ್ರಾಡಕ್ಟ್ ಲಿಸ್ಟಿಂಗ್ಗಳನ್ನ ಮಾಡ್ಕೊತಾ ಹೋಗ್ಬೋದು. ಸದ್ಯಕ್ಕೆ ನೀವು 1-2 ಪ್ರಾಡಕ್ಟ್ಗಳು ಅಥವಾ 3-4 ಪ್ರಾಡಕ್ಟ್ಗಳನ್ನ ಲಿಸ್ಟಿಂಗ್ ಮಾಡಿ ನಂತರ ಬೇಕಂದರೆ ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆ, ತುಂಬ ಈಸಿಯಾಗಿದೆ. ಮೀಶೋ ಬೆಸ್ಟ್ ಪ್ಲಾಟ್ಫಾರ್ಮು. ಸೊ ಇಲ್ಲಿ ನಿಮಗೆ ಆರ್ಡರ್ಸ್ಗಳು ಕೂಡ ಬರುತ್ತೆ. ಆ್ಯಂಡ್ ಮಾಡೋದು ಈಸಿಲಿ ನೀವು ಇಲ್ಲಿ ಮಾಡ್ಬೋದು ಕೆಲಸನ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇವಾಗ ಒಂದು ಡೌಟ್ಸ್ಗಳೇನಿತ್ತು ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ತುಂಬ ಹೆಣ್ಮಕ್ಳು ಮನೆಯಲ್ಲೇ ಖಾಲಿ ಕೂತ್ಕೊಂಡು ಏನಾದರೂ ಮಾಡ್ಬೇಕಂತ ಅನ್ಕೋತೀವಿ, ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇರ್ತೀವಿ. ಸೊ ಈ ರೀತಿ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಹೋಲ್ಸೇಲ್ ಪ್ರಾಡಕ್ಟ್ಗಳು ಏನಾದರೂ ನಿಮಗೆ ಬೇಕಪ್ಪ ಅಂತಂದ್ರೂ ಕೂಡ ಕಾಮೆಂಟ್ ಮಾಡಿ. ಓಕೆ, ಯಾಕಂದರೆ ನಾವಿರೋ ಕಡೆ ಸುಮಾರು ಒಂದು ಹೋಲ್ಸೇಲ್ ಪ್ರಾಡಕ್ಟ್ಗಳು ಸಿಗುತ್ತೆ. ಬರುವಂಥ ದಿನದಲ್ಲಿ ಮೇ ಬಿ ನಾನು ಇದ್ರ ಬಗ್ಗೆ ಒಂದು ಬ್ಲಾಗ್ ಕೂಡ ಮಾಡ್ತೀನಿ, ಮಾರ್ಕೆಟಿಂಗ್ ರಿಲೇಟೆಡು ಯಾವ್ಯಾವ ರೀತಿಯಲ್ಲಿ ಪ್ರಾಡಕ್ಟ್ಗಳು ಸಿಗುತ್ತೆ ಅಂತ ನಾನು ನಿಮ್ಗೆ ಒಂದು ಸಾರಿ ತೋರಿಸ್ತೀನಿ ಮಾರ್ಕೆಟ್ನ. ಸೊ ನಿಮ್ಗೆ ಬೇಕು ಕಡಿಮೆ ರೇಟಲ್ಲಿ ಹೋಲ್ಸೇಲಲ್ಲಿ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಟ್ರೈ ಮಾಡ್ತೀನಿ ನಾನು. ಸೊ ಆ ರೀತಿ ಏನಾದರೂ ಫೆಸಿಲಿಟಿ ನಮ್ಮ ಕಡೆಯಿಂದ ಆದರೆ ಸೊ ನಾವು ಆ ರೀತಿ ಕೂಡ ಮಾಡ್ತೀವಿ. ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ಗಳು ನಮ್ಮ ಕಡೆಯಿಂದ ನೇರವಾಗಿ ತರಿಸ್ಕೊಂಡು ನಂತರ ನೀವು ಅಲ್ಲಿಂದಲೇ ನಿಮ್ಮೊಂದು ಲಿಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಪ್ರಾಡಕ್ಟ್ನ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಹೋಲ್ಸೇಲರು ಸಿಕ್ಕರೂ ಕೂಡ ನಿಮಗೆ ಮಾಲೆಲ್ಲ ಹೋಗೋದು ಈ ಕಡೆಯಿಂದನೇ ಹೋಗುತ್ತೆ. ಓಕೆ, ಮೇನು. ಆ್ಯಂಡ್ ಈ ಕಡೆಯಿಂದ ಪ್ರಾಡಕ್ಟ್ಗಳೆಲ್ಲ ಕರ್ನಾಟಕಕ್ಕೆ ಸಪ್ಲೈ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ ಮೇ ಬಿ ನೀವು ಲೋಕಲ್ ಯಾವುದಾದ್ರೂ ಪ್ರಾಡಕ್ಟ್ಗಳು ಮಾಡ್ತಾ ಇದ್ದರೆ ದಟ್ ಈಸ್ ಓಕೆ. ಬಟ್ ನೀವು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಪ್ರಾಡಕ್ಟ್ಗಳು ಬೇಕಪ್ಪ ಅಂತಂದರೆ ಅದು ಬೇರೆ ಸ್ಟೇಟಿಂದನೇ ಟ್ರೈ ಮಾಡಬೇಕಾಗುತ್ತೆ. ಸೂರತ್ಗೆಲ್ಲ ಹೋಗೋದಕ್ಕೆ ಎಲ್ರಿಗೂ ಹೆಣ್ಮಕ್ಳಿಗೆ ಟೈಮ್ ಸಿಗೋದಿಲ್ಲ, ಮನೆಯಿಂದ ಕೂಡ ಬೇಗ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಲ್ಲ ಯಾರು.
ಸೊ ಅಂಥ ಹೆಣ್ಮಕ್ಳಿಗೆ ಮನೆಯಿಂದ ಕೂತ್ಕೊಂಡು ಏನಾದರೂ ಈಸಿಲಿ ಕಮ್ಮಿ ಪ್ರೈಸಲ್ಲಿ ಏನಾದರೂ ಬೇಕು ಅಂತಂದರೆ ಸೊ ಕಾಮೆಂಟ್ ಮಾಡಿ. ಓಕೆ, ಯಾವ ರೀತಿ ನೀವು ಒಂದು ಪ್ರಾಡಕ್ಟನ್ನ ಮಾರಬೇಕಂತ ಅಂದ್ಕೊಂಡಿದ್ರೆ ಐಡಿಯಾಸ್ಗಳಿದ್ದರೆ ಕಾಮೆಂಟ್ ಮಾಡಿ. ಸೊ ನನ್ನ ಕೈಲಾಗಿದ್ದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಆದಷ್ಟು ಬೇಗನೆ. ಆ್ಯಂಡ್ ಅದೇ ನಿಮ್ಮದು ಈ ಒಂದು ಮಾರ್ಕೆಟಿಂಗ್ ರಿಲೇಟೆಡ್ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಬ್ಲಾಗು. ಅದು ಮೇ ಬಿ ನಿಮಗೆ ಒಂದು 13-14ನೇ ತಾರೀಕಿಗೆ ಬರುತ್ತೆ. ಸೊ ಆವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಮಾರ್ಕೆಟ್ ಹೇಗಿದೆ ಅಂತ ಹೇಳಿ. ಸೊ ಇದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮಾರ್ಕೆಟಿಂಗ್ ಇದೆ ಅದು. ಸೊ ಹೀಗಾಗಿ ನಿಮಗೆ ಈಸಿಲಿ ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡ್ಬೋದು ಮೀಶೋದಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ನೀವು ನೇಲ್ ಪಾಲಿಶ್ ಕೂಡ ನೀವು ಮಾರೋದಕ್ಕೆ ಹೋದರೂ ಕೂಡ ಟೋಟಲಿ ಇಲ್ಲಿ 24 ಪೀಸಿಂದು ಒಂದು ನೇಲ್ ಪಾಲಿಶ್, ನಾನು ಎಕ್ಸಾಂಪಲ್ ನಾನು ನೋಡಿರೋದು ಹೇಳ್ತಾ ಇರೋದು. ಸೊ ನಾನು 24 ಪೀಸಿಂದು ನೇಲ್ ಪಾಲಿಶ್ ಬಾಟಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ ಕಡಿಮೆ ಅಂತಂದರೆ ಒಂದು ₹1 ಸ್ಟಾರ್ಟ್ ಆಗುತ್ತೆ. ಅದು ಪರ್ ಬಾಟಲ್ ₹1 ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ ಅದೇ ರೀತಿಯೇ ಅದು ₹10ವರೆಗೂ ಬಂದು ಮುಟ್ಟುತ್ತೆ. ನಾರ್ಮಲಿ ನನಗನ್ಸುತ್ತೆ ನಮ್ಮ ಮಾರ್ಕೆಟಲ್ಲೆಲ್ಲ ₹10ಗೆ ನಾವು ₹10 ₹15ಗೆ ಅಂತ ತಗೋತೀವಿ. ಸೊ ಮೇ ಬಿ ಅದು $1 to $2 ಬಿಟ್ವೀನಲ್ಲೇ ಇದು ನೇಲ್ ಪಾಲಿಶ್ ರೆಡಿ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಕಂಪನೀಸ್ಗಳು ಇಲ್ಲೇ ಇದೆ. ಸೊ ಹೀಗಾಗಿ ಆ್ಯಂಡ್ ಮತ್ತೊಂದು ಬ್ರ್ಯಾಂಡಿಂಗ್ ನೀವು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅಂತ, ಯಾಕಂದ್ರೆ ನಾನು ಬ್ರ್ಯಾಂಡ್ ಮಾಡೋದು ತೋರಿಸಿದ್ದೀನಿ ನಿಮಗೆ ನನ್ನ ವೀಡಿಯೋಸ್ಗಳಲ್ಲಿ, ಯಾವ ರೀತಿ ನಮ್ಮದೇ ಅಂತ ಓನ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಆ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಬ್ರ್ಯಾಂಡಿಂಗ್ ಲೇಬಲಿಂಗ್ ಕೂಡ ಆ ನೇಲ್ ಪಾಲಿಶ್ ಮೇಲೆ ಅವ್ರು ಮಾಡಿಕೊಡ್ತಾರೆ ನಿಮಗೆ. ಯಾವ ಕಲರ್ಸ್ ಬೇಕು, ಎಷ್ಟು ಕಲರ್ಸ್ ಬೇಕು, ಯಾವ್ಯಾವ ರೀತಿ ಕಲರ್ಸ್ಗಳು ಬೇಕು, ಆ್ಯಂಡ್ ಯೂನಿಕ್ ಕಲರ್ಸ್ಗಳು ಬೇಕು ಅಂತ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಏನು ಹೆಸರಿದೆ ಬ್ರ್ಯಾಂಡನ್ನು ಅದ್ರ ಮೇಲೆ ಯಾರು ಇದನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ ವಿತ್ ಅ ಬಾಟಲ್. ಸೊ ಇದರಿಂದ ಏನಾಗುತ್ತೆ, ಮಾರ್ಕೆಟಿಂಗ್ ಒಂದು ಬ್ರ್ಯಾಂಡಿಂಗ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಸುಮಾರು ಥರದ ಒಂದು ಇದನ್ನಿದೆ, ಐಡಿಯಾಸ್ಗಳಿದೆ. ನಾನು ಬರುವಂಥ ವೀಡಿಯೋಸ್ಗಳು ಶೇರ್ ಮಾಡ್ತೀನಿ. ಟೈಮ್ ಸಿಕ್ಕಿರಲಿಲ್ಲ, ಈಗ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ನಿಮ್ಗೇನಾದರೂ ಕ್ವೈರೀಸ್ಗಳಿದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಿದ್ದೆ ಖಂಡಿತವಾಗಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಊರಿನ ಹೆಸರನ್ನ ಬರೀರಿ, ನನಗೂ ಕೂಡ ಖುಷಿ ಆಗುತ್ತೆ. ಓಕೆ, ಮುಂದಿನ ನೋಡೋದು ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.